ಸದಾ ಸನಾತನ ಮತ್ತು ಹಿಂದೂ ಧರ್ಮದ ಮೇಲೆ ಅದರ ಮೇಲಿರುವಂಥ ಆಸ್ಥವನ್ನು ಗಟ್ಟಿಗೊಳಿಸಬೇಕು. ಕೋಟಿಗಟ್ಟಲೆ ಜನ ಹಿಂದೂಗಳ ಭಾವನೆಗೆ ಗಟ್ಟಿ ತರಬೇಕು ಅನ್ನುವಂಥ ವ್ಯವಸ್ಥಿತವಾಗಿ ಕುತಂತ್ರವನ್ನು ಮಾಡಿ ಷಡ್ಯಂತ್ರವನ್ನು ಮಾಡಿ ಕಾಂಗ್ರೆಸ್, ಎಡಪಂಥಿಗಳು, ವಿದೇಶ ಶಕ್ತಿಗಳು ಹೀಗೆ ಮತ್ತು ಸನಾತನ ಧರ್ಮದ ವಿರೋಧಿಗಳು ಎಲ್ಲರೂ ಸೇರಿ ಧರ್ಮಸ್ಥಳದಲ್ಲಿ ಕೊಲೆಗಳಾಗಿ ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಕಥೆಯನ್ನು ಕಟ್ಟಿ ಸೃಷ್ಟಿಯನ್ನು ಮಾಡಿ ಯಾವುದೋ ಒಬ್ಬ ಅನಾಮಿಕ ಬೇರೆ ರಾಜ್ಯ ಅಂದರೆ ತಮಿಳುನಾಡಿನಿಂದ ಚಿನ್ಮಯ ಅನ್ನುವಂಥವರಿಂದ ಹೇಳಿಸಿಕೊಂಡಿದೆ. ತಕ್ಷಣವಾಗಿ ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ಹೈಕಮಾಂಡಿನ ಕೈಗೊಂಬೆಯಾಗಿ ಅವರು ಹೇಳಿದಂತೆ ತಾಳಕ್ಕೆ ತಕ್ಕಂತೆ ಕುಣಿದು SITಯನ್ನು ಘಟಿತವನ್ನು ಮಾಡಿ SIT ಆ ಚಿನ್ಮಯನ ತಾಳಕ್ಕೆ ತಕ್ಕಂತೆ ಕುಣಿತು ಇವತ್ತು ಬಯಲಾಗಿದೆ. ಎಲ್ಲವೂ ಸುಳ್ಳು ಕತೆ ಕಟ್ಟಿದಂಥ ವಿಷಯಗಳನ್ನು ಬಹಿರಂಗಗೊಂಡಿದ್ದಾವೆ. ಹೀಗಾಗಿ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಧರ್ಮದ ಪರವಾಗಿ, ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ, ಸನಾತನ ಮತ್ತು ಹಿಂದೂ ಧರ್ಮದ ಒಗ್ಗಟ್ಟಿಗಾಗಿ ನಿಲ್ತದೆ. ಹೀಗಾಗಿ ಇವತ್ತು ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸರ್ಕಾರದವರಿಗೆ ಈ SITಯನ್ನು ತಕ್ಷಣವಾಗಿ ಬಂದ್ ಮಾಡಿ ಈ ಕೇಸನ್ನು ಕೇಂದ್ರದ ತನಿಖಾ ದಳಕ್ಕೆ NIAಗೆ ಕೊಟ್ಟಿದಾಗ ಮಾತ್ರ ಹಿಂದಿರುವಂಥ ಕಾಣದ ಕೈಗಳು, ಕಾಣದ ಮುಖವಾಡಗಳು ಮತ್ತು ವಿದೇಶಿಯ ಶಕ್ತಿಗಳು ಹಣವನ್ನು ಎಲ್ಲವೂ ಬಹಿರಂಗಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆ ಕಾರಣಕ್ಕಾಗಿ ಈ ಕೇಸನ್ನು ಕೇಂದ್ರದ NIAಗೆ ಕೊಡಬೇಕನ್ನುವಂಥದ್ದನ್ನು ನಾವು ಮುಖ್ಯಮಂತ್ರಿಗಳನ್ನು ಒತ್ತಾಯವನ್ನು ಮಾಡ್ತೀವಿ ಮತ್ತು ಮುಖ್ಯಮಂತ್ರಿಗಳ ಮತ್ತು ಸರ್ಕಾರದವರೆಗೆ ನಾವು ಧಿಕ್ಕರಿಸ್ತೀವಿ. ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಉಗ್ರವಾದಂಥ ಪ್ರತಿಭಟನೆ ನಮ್ಮ ಈಗ ಯಶವಂತರು ಹೇಳ್ತಾರೆ ಇದು ಬಿಜೆಪಿ ಸೃಷ್ಟಿ ಅನಾಮಿಕ ಸೃಷ್ಟಿ ಮಾಡೋದಲ್ಲ. ಬಿಜೆಪಿದವ್ರಿಗೆ ಇದು ಒಂದು ತನಿಖೆ ಮಾಡೋದಕ್ಕೆ ಅವರೇ ದಾರಿ ತಪ್ಪಿ ಕೆಲಸ ಮಾಡಿ ಅವರೇ ಸೃಷ್ಟಿ. ಈಶ್ವರ್ ಖಂಡ್ರೆ ರಕ್ತದಲ್ಲಿ ಕಾಂಗ್ರೆಸ್ಸಿನ DNA ಗುಣಗಳಿದೆ ಮತ್ತು ಕಾಂಗ್ರೆಸ್ಸಿನವರಿಗೆ ಸ್ವಾತಂತ್ರ್ಯತೆ ಇಲ್ಲ. ಸ್ವತಃ ಸ್ವಂತಿಕೆ ಇಟ್ಕೊಂಡು ವಿಚಾರ ಮಾಡುವಂಥದ್ದಲ್ಲ. ಬಿಜೆಪಿ ಸೃಷ್ಟಿ ಮಾಡಿದೆ. ಹೀಗಾಗಿ ಎಲ್ಲವೂ ಕಾಂಗ್ರೆಸ್ ಹೈಕಮಾಂಡಿನ ಕೈಗೊಂಬೆಯಾಗಿ ಈಶ್ವರ್ ಖಂಡ್ರೆ ಅವರು ಪತ್ರಿಕೆಗಳ ಮುಖಾಂತರ ಹೇಳಿಕೆಗಳನ್ನು ಅವರ ಆತ್ಮಸಾಕ್ಷಿಗಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಮಗೆ ವ್ಯಕ್ತಿ ಬಿಜೆಪಿ ಸೃಷ್ಟಿ ಖಂಡಿತವಾಗಿಯೂ ಕಾಂಗ್ರೆಸ್ ಸೃಷ್ಟಿ ಮಾಡಿದಂಥ ಅನಾಮಿಕ ವ್ಯಕ್ತಿ ಮತ್ತು ಅವರ ಹೇಳಿಕೆ ಮೇಲೇ ತಕ್ಷಣವಾಗಿ ನಿಮ್ಮ ಮುಖ್ಯಮಂತ್ರಿಗಳು, ನಿಮ್ಮ ಸರ್ಕಾರ ಅದಕ್ಕೆ SITಯನ್ನು ನಿರ್ಮಾಣವನ್ನು ಮಾಡಿದೆ. ಮತ್ತು ಅಧಿಕಾರಿಗಳು ಬೇಡ ಅಂದಾಗ ಯಾಕೆ ಮಾಡಿದಿರಿ? ಕನಿಷ್ಠ ಪಕ್ಷ ಆ ವ್ಯಕ್ತಿಯ ಕ್ರೆಡಿಬಿಲಿಟಿ, ಅವನು ಏನು ಪ್ರಾಮಾಣಿಕತೆ ಇದೆ ಅದು ಆದರೆ ಒಂದು ಸ್ವಲ್ಪ ಜಾಂಚ್ ಮಾಡಬೇಕಾಗಿತ್ತು. ಅದನ್ನು ಕೂಡ ಮಾಡಲಿಲ್ಲ. ಹೀಗಾಗಿ ಇಂತಹ ಒಂದು ವ್ಯಕ್ತಿಗೆ, ಇಂತಹ ಒಂದು SITಗೆ ಸಮರ್ಥನೆ ಮಾಡುವಂಥ ಈಶ್ವರ್ ಖಂಡ್ರೆಗೆ ಬುದ್ಧಿ ಕೆಟ್ಟಿದೆ ಅನ್ನುವಂಥದ್ದನ್ನು ನಾನು ಸರ್ಕಾರ ಧರ್ಮಕ್ಕೆ ಏನು ಖಂಡಿತವಾಗಿಯೂ ಹಿಂದೂಗಳ ಭಾವನೆಗಳಿಗೆ ನಿರಂತರವಾಗಿ ಸಮಯಕ್ಕೆ ಅವರ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ. ಅವರ ರಾಜಕಾರಣ ಮಾಡುವುದೇ ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ತಂದು ಆಧಾರವನ್ನು ಇಟ್ಟಿದ್ದಾರೆ. ಸಮೀರ್ ಅನ್ನುವಂಥ ಅಲ್ಪಸಂಖ್ಯಾತರ ನೋಡಿ, ಅಂತಹ ಒಂದು ಥರ್ಡ್ ಕ್ಲಾಸ್ ಮೆಂಟಾಲಿಟಿಯ ಸಮೀರ್ ಅನ್ನೋಂಥ ವ್ಯಕ್ತಿಯನ್ನು ನಂಬಿಕೊಂಡು ನೀವೆಲ್ಲ ಅವನಿಗೆ ಸಮರ್ಥನೆ ಮಾಡ್ತಿರಲ್ಲ. ಅಂದರೆ ಸರ್ಕಾರದಲ್ಲಿ ನೀವು ನಡೆಸುವಂಥ ಯೋಗ್ಯತೆ ಇದೆಯಾ ನಿಮಗೆ? ಇಂತಹ ಒಂದು ಪವಿತ್ರವಾದಂಥ ರಾಜ್ಯದಲ್ಲಿ 7 ಕೋಟಿ ಜನರಿಗೆ ನಿಮ್ಮಿಂದ ನ್ಯಾಯ ಸಿಗಲಿಕ್ಕೆ ಸಾಧ್ಯವಾಗ್ತದ? ಖಂಡಿತವಾಗಿಯೂ ಇಲ್ಲ. ಜನ ಎಚ್ಚೆತ್ತುಕೊಂಡಿದೆ. ಮುಂದಿನ ದಿನಗಳಲ್ಲಿ ಪಾಠವನ್ನು ಖಂಡಿತವಾಗಿಯೂ ಬಂಧನವಾಗಬೇಕು, ಕಠಿಣವಾದ ಶಿಕ್ಷೆ ಆಗಬೇಕು ಅಂದಾಗ ಮಾತ್ರ ಇಂತಹ ಸಮಾಜದ ವಿರೋಧಿ ಕಿಡಿಗೇಡಿಗಳು ಮುಂದಿನ ದಿನಗಳಲ್ಲಿ ಹುಟ್ಟುಕೊಳ್ಳುತ್ತದೆ.